ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ 39ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸಂಯತೇಂದ್ರಿಯ ಅನ್ನುವಂತಹ ಶಬ್ದವನ್ನು ಯಾಕೆ ಯೂಸ್ ಮಾಡಿದರೆ, ಶ್ರದ್ಧಾವಾನ್ ಅಂತ ಹೇಳಿಬಿಟ್ರೇನೆ ಶ್ರದ್ಧೆ ಮತ್ತು ತತ್ಪರತೆ ಇದ್ದ ಮೇಲೆ ಜ್ಞಾನ ಪ್ರಾಪ್ತಿ ಆಗುತ್ತೆ ಅಂತಂದಮೇಲೆ ಸಂಯತೇಂದ್ರಿಯ ಅನ್ನುವಂಥ ಪದವನ್ನು ಕೂಡ ಯಾಕೆ ಉಪಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಅಂದರೆ ಯಾರಿಗೆ ಶ್ರದ್ಧೆ ಇರುತ್ತೋ ಅವನು ತುಂಬ ತೀವ್ರವಾಗಿ ಅಭ್ಯಾಸ ಮಾಡ್ತಾನೆ, ಅದರಲ್ಲಿ ತತ್ಪರತೆ ಅವನಿಗೆ ಉಂಟಾಗುತ್ತೆ, ಆಗ ತನ್ನ ಇಂದ್ರಿಯಗಳೆಲ್ಲ ಸಂಯಮದಲ್ಲಿ ಇರುತ್ತೆ, ಅಂದರೆ ಅವನ ಕಂಟ್ರೋಲಲ್ಲಿ ಇರುತ್ತೆ ಅಂತ ತಿಳ್ಕೊಂಡ್ವಿ. ಮತ್ತು ಆ ಇಂದ್ರಿಯಗಳಲ್ಲಿ ಸಂಯಮತೆ ಇಲ್ಲ ಅಂತಂದರೆ ನಮ್ಮಲ್ಲಿ ಶ್ರದ್ಧೆ ಇಲ್ಲ ಅಂತಲೇ ತಿಳ್ಕೊಬೇಕು. ಶ್ರದ್ಧೆಯಲ್ಲಿ ಕೊರತೆ ಇದ್ರೇ ಅಲ್ಲಿಂದ ಕೆಳಗಡೆ ಇರುವಂಥ ಸಾಧನೆಯಲ್ಲೂ ಕೊರತೆ ಅನ್ನೋದು ಬರುತ್ತಲ್ವಾ. ಆ ವಿಷಯದ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡ್ವಿ. ಅದಕ್ಕೆ ಅವರು ಸಂಯತೇಂದ್ರಿಯ ಕೂಡ ಆಗಿರಬೇಕು. ಯಾಕೆ ಆ ಸಾಧಕ ಏನಾದರೂ ಸ್ವಲ್ಪ ಮಾಡಿಬಿಟ್ಟು ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ತನಗೆ ಸಿಗಬೇಕಾಗಿರುವಂಥದ್ದು ಸಿಗಲಿಲ್ವಲ್ಲ ಅಂತ ಅವನು ಮಾಡ್ತಾ ಇರೋ ಸಾಧನೆಯನ್ನು ಬಿಟ್ಬಿಡ್ತಾನೆ ಅನ್ನೋದಕ್ಕೇನೆ ನೀನು ಇದೆಲ್ಲ ಮಾಡ್ತಾ ಇದ್ದಾಗ ನಿನ್ನ ಇಂದ್ರಿಯ ಮತ್ತು ಮನಸ್ಸು ನಿನ್ನ ಕಂಟ್ರೋಲಲ್ಲಿ ಇರಬೇಕು. ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಇದೆ ಅಂತಂದರೆ ನೀನು ಮಾಡ್ತಾ ಇರುವಂಥ ಸಾಧನೆ ಕರೆಕ್ಟಾಗಿದೆ ಮತ್ತು ನಿನ್ನ ಗುರಿ ತಲುಪೋದ್ರಲ್ಲೂ ಕೂಡ ಏನೂ ಕೊರತೆ ಬರೋದಿಲ್ಲ ಅಂತ ತಿಳ್ಕೊಂಡ್ವಿ. ಅದಕ್ಕೆ ಇಲ್ಲಿ ಶ್ರದ್ಧೆ ಮತ್ತು ತತ್ಪರತೆ ಇದ್ರೂ ಕೂಡ ಸಂಯತೇಂದ್ರಿಯ ಕೂಡ ಆಗಿರಬೇಕು, ಅಂದರೆ ಇಂದ್ರಿಯಗಳ ಸಂಯಮ ಕೂಡ ಇರಬೇಕು ಅಂತ ಹೇಳೋದಕ್ಕೋಸ್ಕರ ಅಲ್ಲಿ ಸಂಯತೇಂದ್ರಿಯ ಅನ್ನುವಂಥ ವಿಶೇಷಣವನ್ನು ಕೊಟ್ಟಿದ್ರು ಅಂತ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಜ್ಞಾನವನ್ನು ಪಡೆದು ಅವನು ವಿಳಂಬ ಇಲ್ಲದೆ ಆಗಲೇ ಭಗವತ್ ಪ್ರಾಪ್ತಿ ರೂಪಿ ಪರಮಶಾಂತಿಯನ್ನು ಪಡ್ಕೊಳ್ತಾನೆ ಅಂತ ಹೇಳಿದಾರಲ್ಲ, ಇದಕ್ಕೆ ಅರ್ಥ ಏನು? ಈಗ ಜ್ಞಾನವನ್ನು ಪಡ್ಕೊಂಡ್ಮೇಲೆ ಏನೋ ಒಂದು ರಿಸಲ್ಟ್ ಬರುತ್ತಲ್ವ, ನಮಗೆ ಏನೋ ಒಂದು ಸಿಗುತ್ತೆ. ನಾವು ಅದಕ್ಕೆ ಅಪೇಕ್ಷೆ ಪಡಲಿಲ್ಲ ಅಂತಂದ್ರೂ ಅದರ ಫಲ ಅದು ಕೊಟ್ಟೆ ಕೊಡುತ್ತೆ. ಜ್ಞಾನವನ್ನು ಪಡ್ಕೊಳ್ಳೋದ್ರ ಫಲ ಏನು ಅಂತಂದರೆ ಭಗವತ್ ಪ್ರಾಪ್ತಿ, ಅಂದರೆ ಪರಮಶಾಂತಿ ಅನ್ನೋದು ನಮಗೆ ಸಿಗುತ್ತೆ ಅಂತ ಅರ್ಥ. ಈ ಮಾತಿಗೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಈಗ ಸೂರ್ಯೋದಯ ಆಗುತ್ತಲ್ಲ, ಸೂರ್ಯೋದಯ ಆದಮೇಲೆ ಸ್ವಲ್ಪ ಅಂಧಕಾರ ಹೋಗುತ್ತಾ? ಇಲ್ಲ. ಸೂರ್ಯೋದಯ ಆಗಿದ ತಕ್ಷಣವೇ ಜೊತೆಗೇನೆ ಆ ಅಂಧಕಾರ ಕೂಡ ನಾಶ ಆಗಿ ಎಲ್ಲ ಪದಾರ್ಥಗಳು ಹೇಗೆ ನಮಗೆ ಪ್ರತ್ಯಕ್ಷವಾಗುತ್ತೋ, ಅದು ಹೇಗಿರುತ್ತೋ ಹಾಗೆ ಕಾಣಿಸೋದಕ್ಕೆ ಶುರುವಾಗುತ್ತೋ, ಅದೇ ರೀತಿ ಪರಮಾತ್ಮನ ತತ್ವದ ಜ್ಞಾನ ಉಂಟಾದ ಮೇಲೆ ಆ ಕ್ಷಣನೇ ಅಜ್ಞಾನ ಅನ್ನೋದು ನಾಶ ಆಗಿ ಪರಮಾತ್ಮನ ಸ್ವರೂಪದ ಪ್ರಾಪ್ತಿಯಾಗುತ್ತೆ. ಪರಮಾತ್ಮ ಏನು ಅನ್ನೋದು ನಮಗೆ ಗೊತ್ತಾಗ್ಬಿಡತ್ತೆ. ಅಲ್ಲಿವರೆಗೂ ಅದು ರಹಸ್ಯದ ಥರ, ಒಂಥರ ಅಜ್ಞಾನದಲ್ಲಿ ಮುಳುಗಿರೋವರೆಗೂ ಒಂದು ಪರದೆ ಅಡ್ಡ ಇರೋ ಥರ ಇರುತ್ತೆ, ನಮಗೆ ಅಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಪರಮಾತ್ಮನ ತತ್ವ ಏನು ಅನ್ನೋದು ಅದರ ಜ್ಞಾನ ನಮಗೆ ಗೊತ್ತಾಗ್ಬಿಡ್ತು ಅಂತಂದರೆ ಆ ಕ್ಷಣನೇ ಅಜ್ಞಾನ ಎಲ್ಲ ಹೋಗಿ ಆ ಪರಮಾತ್ಮನ ಸ್ವರೂಪ ಏನಿದೆಯೋ ಅದರ ಪ್ರಾಪ್ತಿ ನಮಗೆ ಆಗುತ್ತೆ. ಈ ವಿಷಯದ ಬಗ್ಗೆ 5ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಯಾವ ಶ್ಲೋಕ ಅದು ಅಂತಂದರೆ, ಜ್ಞಾನೇನತು ತದಜ್ಞಾನಂ ಅಂತಂದ್ಬಿಟ್ಟು ಅದರಲ್ಲಿ ಹೇಳ್ತಾನೆ, ಯಾರ ಆ ಅಜ್ಞಾನ ಅನ್ನೋದು ಪರಮಾತ್ಮನ ತತ್ವಜ್ಞಾನದ ಮೂಲಕ ನಾಶ ಆಗುತ್ತೋ ಅವನ ಆ ಜ್ಞಾನ ಸೂರ್ಯನ ಹಾಗೆ ಆ ಸಚ್ಚಿದಾನಂದ ಘನನಾದ ಪರಮಾತ್ಮನನ್ನು ಪ್ರಕಾಶಗೊಳಿಸುತ್ತೆ. ಜ್ಞಾನ ಬಂದಮೇಲೆ ಅಜ್ಞಾನ ಇರೋದಕ್ಕೆ ಸಾಧ್ಯನೇ ಇಲ್ಲ. ಬೆಳಕು ಬಂದಮೇಲೆ ಕತ್ಲೆ ಹೇಗಿರೋದಕ್ಕೆ ಸಾಧ್ಯ ಇಲ್ವೋ ಹಾಗೆ, ಆಯಿತಾ? ಅಜ್ಞಾನ ಮತ್ತು ಅದರ ಕಾರ್ಯರೂಪಿ ವಾಸನೆಗಳ ಸಹಿತ, ಈ ಅಜ್ಞಾನದಿಂದಾನೇ ವಾಸನೆಗಳು ಅನ್ನೋದು ಇರೋದು ನಮಗೆ. ಅದರ ಸಹಿತ ಈ ದ್ವಂದ್ವಗಳು ಅಂತೀವಲ್ಲ, ರಾಗದ್ವೇಷಗಳು, ಹರ್ಷ ಶೋಕ, ಇದನ್ನು ವಿಕಾರ ಅಂತಲೇ ಕರೀತಾರೆ. ಈ ವಿಕಾರಗಳೆಲ್ಲ ಮತ್ತು ಶುಭಾಶುಭ ಕರ್ಮಗಳು, ಅಂದರೆ ಶುಭ ಕರ್ಮಗಳು ಅಶುಭ ಕರ್ಮಗಳು ಅಂತಾನು ನಾವೇನು ಅಂದ್ಕೊಳ್ತೀವಿ, ಅಶುಭ ಏನೋ ಸರಿಯಲ್ಲ, ಶುಭ ಕರ್ಮಗಳು ಒಳ್ಳೇದಲ್ವಾ ಅಂತ ಅದೂ ಬಿಡಬೇಕು. ಎಲ್ಲ ಕರ್ಮಗಳು ಮತ್ತು ಪರಮಾತ್ಮನ ತತ್ವದ ಜ್ಞಾನ ಮತ್ತು ಪರಮಾತ್ಮನ ಸ್ವರೂಪದ ಪ್ರಾಪ್ತಿ ಇದೆಲ್ಲವೂ ಕೂಡ ಒಂದೇ ಸರಿ ಆಗ್ಬಿಡುತ್ತೆ. ನೋಡಿದ್ರ ಎಂಥ ಒಂದು ವಿಚಿತ್ರವಾದ ಘಟನೆ ಇದು. ಇದು ನಡಿಬೇಕು ಅಂತಲೇ ಇದೆಲ್ಲ ನಾವು ತಿಳ್ಕೊಳ್ತಾ ಇರೋದು. ಅವರವರಿಗೆ ಭಗವಂತನ ಒಂದು ಅನುಗ್ರಹ ಯಾವಾಗಾಗುತ್ತೋ ಅವಾಗಿದು ನಮಗೂ ಕೂಡ ಪ್ರಾಪ್ತಿಯಾಗುತ್ತೆ. ಅಜ್ಞಾನ ಮತ್ತು ಅದರ ಕಾರ್ಯರೂಪಿ ವಾಸನೆಗಳು ಏನಿದೆಯೋ, ಕಾಮ, ಕ್ರೋಧ, ಮೋಹ ಇದೆಲ್ಲ ಅದು, ಮತ್ತು ರಾಗದ್ವೇಷಗಳು, ಹರ್ಷ ಶೋಕದ ವಿಕಾರಗಳು ಮತ್ತು ಶುಭಾಶುಭ ಕರ್ಮಗಳು
ಎಲ್ಲವೂ ಹೋಗ್ಬಿಡುತ್ತೆ. ಭಗವಂತನ ತತ್ವಜ್ಞಾನ, ಪರಮಾತ್ಮನ ಪ್ರಾಪ್ತಿ ಎಲ್ಲ ಒಂದೇ ಸರಿ ನಮಗೆ ಆಗುತ್ತೆ. ಮತ್ತು ವಿಜ್ಞಾನಾನಂದಘನ ಪರಮಾತ್ಮ ಸಾಕ್ಷಾತ್ ಪ್ರಾಪ್ತಿಯೇ ಅಂದರೆ ಆ ಭಗವಂತನ ಪ್ರಾಪ್ತಿನೇ ಇಲ್ಲಿ ಪರಮಶಾಂತಿ ಅನ್ನುವಂಥ ಹೆಸರಿನಿಂದ ಹೇಳಿದ್ದಾರೆ ಅನ್ನೋದೇ ಇದರ ಒಂದು ಅಭಿಪ್ರಾಯ. ಇಲ್ಲಿ ಇದಕ್ಕೆ ಅರ್ಥ ಏನು ಅಂತ ಕೇಳಿದಾರಲ್ಲ, ಈ ಪರಮಶಾಂತಿಯನ್ನು ಪಡ್ಕೊಳ್ತೀವಿ ಅಂತ ಅಂದರೆ, ಈಗ ನನ್ನೊಳಗಡೆ ಅಜ್ಞಾನನೂ ಇಲ್ಲ, ನನಗೆ ಹರ್ಷಶೋಕಗಳೂ ಇಲ್ಲ, ರಾಗದ್ವೇಷಗಳೂ ಇಲ್ಲ, ವಾಸನೆಗಳೂ ಇಲ್ಲ, ಆಮೇಲೆ ಶುಭಾಶುಭ ಕರ್ಮಗಳು ಇವೂ ಇಲ್ಲ. ಇದೆಲ್ಲ ಹೋಗಿ ಆ ಪರಮಾತ್ಮನ ತತ್ವದ ಜ್ಞಾನ ಮತ್ತು ಪರಮಾತ್ಮ ಸ್ವರೂಪದ ಪ್ರಾಪ್ತಿ ಇದೆಲ್ಲ ಒಂದೇ ಸರಿ ಆಗುತ್ತೆ. ಇದೆಲ್ಲ ಹೊರಟೋಗುತ್ತೆ, ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಏನು ಪರಮಾತ್ಮ ಅಂತಂದ್ರೇನು ಅದೆಲ್ಲ ತತ್ವದ ಮೂಲಕ ನಮಗೆ ಗೊತ್ತಾಗುತ್ತೆ ಅಂತ, ಇದೆಲ್ಲ ಒಂದೇ ಸಮಯದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ ಪ್ರಾಪ್ತಿ ಅಂತಂದರೆ ಪರಮಶಾಂತಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾವೆಲ್ಲ ಬಯಸೋದು ಕೂಡ ನಾವು ಶಾಂತಿಯನ್ನು ಬಯಸ್ತೀವಿ. ಆದರೆ ನಾವು ಯಾವಾಗ ಈ ತತ್ವಜ್ಞಾನವನ್ನು ತಿಳ್ಕೊಳ್ತೀವೋ ಆಗ ಪರಮಶಾಂತಿನೇ ನಮಗೆ ಸಿಗುತ್ತೆ. ಬರೀ ಶಾಂತಿ ಅಲ್ಲ, ಪರಮಶಾಂತಿ. ಅದಾದಮೇಲೆ ಯಾವುದೇ ನೋವು, ನಲಿವು, ದುಃಖ ದುಮ್ಮಾನೆಗಳು, ಕಷ್ಟ, ಹಿಂಸೆ ಇವು ಯಾವುದೂ ಇರೋದಿಲ್ಲ. ಅಂಥ ಒಂದು ಸ್ಥಿತಿ ನಮ್ಮದಾಗುತ್ತೆ ಅನ್ನೋದು ಇದರ ಅರ್ಥ. ಈ ಶ್ಲೋಕ ಈಗ ನೀಟಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.